ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬಡತನದಲ್ಲಿ ಕತ್ತಲಲ್ಲಿ ಕಂಗಾಲದ ಕುಟುಂಬಕ್ಕೆ ಕೈ ಹಿಡಿದ ಸ್ವಾಮೀಜಿಗಳು 10 ಲಕ್ಷ ರೂಪಾಯಿ ನಿವೇಶನ ನೀಡಿ ಮೊರಟಗಿ ವಿರಕ್ತ ಮಠದ ಶ್ರೀಗಳು ಮಾನವೀಯತೆ ಮೆರೆದಿದ್ದಾರೆ. ಚಾವಣಿ ಕುಸಿದು ಮೃತವಾದ ಕಾರ್ಮಿಕನ ಕುಟುಂಬಕ್ಕೆ ಒಂದು ನಿವೇಶನ ನೀಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಸಾವಿನ ಮನೆಯಲ್ಲಿ ಕುಳಿತ ಬಡ ಕುಟುಂಬಕ್ಕೆ ಮೊರಟಗಿ ವಿರಕ್ತ ಮಠದ ಪೂಜ್ಯ ಗುರುಲಿಂಗ ಮಹಾಸ್ವಾಮೀಜಿಗಳು 10 ಲಕ್ಷ ರೂಪಾಯಿ ಮೌಲ್ಯದ ನಿವೇಶನವನ್ನು ನೀಡಿದ್ದಾರೆ. 30-40 ಅಳತೆಯ ನಿವೇಶನ ನೀಡಿ ಅವರ ಜೀವನಕ್ಕೆ ಒಂದು ಆಧಾರವನ್ನು ಕೊಟ್ಟಿದ್ದಾರೆ. ಮೊರಟಗಿಯಲ್ಲಿ ನಡೆದ ಹೃದಯ ವಿದ್ರಾವಕ ದುರ್ಘಟನೆಯಲ್ಲಿ ಮನೆ ಚಾವಣಿ ಕುಸಿದು ಅಸುನೀಗಿದ ಬಡ ಕಾರ್ಮಿಕನ ಕುಟುಂಬಕ್ಕೆ ಶ್ರೀಗಳು ನೆರವಾಗಿದ್ದಾರೆ. ಬಡವರ ಕಣ್ಣೀರು ಒರೆಸಿದ್ದಾರೆ. ಭಾನುವಾರ ಸ್ವಯಂ ಆಗಿ ಮೃತ ಕಾರ್ಮಿಕರ ಮನೆಗೆ ಆಗಮಿಸಿದ ಸ್ವಾಮೀಜಿಗಳು ಮೃತನ ತಾಯಿ ಶಾಂತಾಬಾಯಿ ಬಡಿಗರ್ ಹಾಗೂ ಮೃತನ ಪುತ್ರ ವೀರೇಶ ಬಡಿಗರ್ ಅವರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿ ಕಣ್ಣೀರು ಒರೆಸಿ 30-40 ಅಳತೆಯ ನಿವೇಶನವನ್ನು ನೀಡಿದ್ದಾರೆ. ಅಪ್ಪಟ ಮಾನವೀಯ ಸಾಂತ್ವನವನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಮೃತನ ಕುಟುಂಬಕ್ಕೆ ವಾರ್ಷಿಕವಾಗಿ ಮತ್ತು ಮೃತನ ಮಗನಿಗೆ ಒಂದು ಅಭ್ಯಾಸಕ್ಕೆ ಸಹಾಯಹಸ್ತ ನೀಡುವುದಾಗಿ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಊರಿನ ಗಣ್ಯ ನಾಗರಿಕರು, ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ವರದಿ ಶಂಕರಗೌಡ ಹಚ್ಚಡ, ಮಹಾಯುದ್ಧ ನ್ಯೂಸ್.